ಗೈಸ್ ಬೆಳಿಗ್ಗೆಯಿಂದ ಊಟ ಕೇಳ್ತಾ ಇದ್ದೀನಿ. ಹಾಯ್ ಹೇಳ್ಬಿಡಿ. ನಾನು ಅನ್ಕೊಂಡಿದ್ದಾಗಿದೆ ಏನು ಅಂತಂದ್ರೆ ಅವಾಗಿಂದ ಸೈಕಲ್ ಗ್ಯಾಪ್ ಅಲ್ಲಿ ನೋಡ್ತಾ ಇರ್ತಾರೆ ಚಿಕ್ಕ. ಹಾಯ್ ಮಾಡಿ ನನ್ನ ಅವರು ಬಟರ್ಫ್ಲೈ ತರನೇ ಕಾಣಿಸ್ತಾರಲ್ಲ, ಬಟರ್ಫ್ಲೈ ಮುಂದೆ ನಿಂತ್ಕೊಂಡು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬ್ಲಾಗ್ ಬಂದ್ಬಿಟ್ಟು ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಸೊ ನನ್ನ ಬರ್ಡೇಲಿ ಏನೇನು ಮಾಡ್ತೀನಿ, ಹೆಂಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಬ್ಲಾಗ್ ಆಗಿರುತ್ತೆ. ಸೊ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ನನ್ನ ಹಂಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಂಗೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂದ್ರೆ ಖುಷಿ ಬಂದಿದ್ದಾಳೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್. ವೆಲ್ಕಮ್ ಬ್ಯಾಕ್ ಟು ಯೂನಿಕ್ ಪಾಂಡಾ ಯೂಟ್ಯೂಬ್ ಚಾನಲ್. ಸೊ ಅದಕ್ಕೆ ನಾನು ಇವಳು ಆಚೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ ಏನು ಅಂತ ಅನ್ಕೊಂಡು. ಗೈಸ್ ಬೆಳಿಗ್ಗೆಯಿಂದ ಊಟ ಕೇಳ್ತಾ ಇದ್ದೀನಿ ಗೈಸ್, ಊಟ ಹಾಕ್ಸಿಲ್ಲ. ಬಂದಿದ್ದೆ ಅವಳು 1 ಗಂಟೆಗೆ ಮಧ್ಯಾಹ್ನ. ಬೆಳಗ್ಗೆಯಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಜರ್ನಿ, ಬರ್ಡೇ ಜರ್ನಿ. ಆಂಟಿ ಹಾಯ್ ಹೇಳ್ಬಿಡಿ. ಗೈಸ್ ಅವ್ರ ನಮ್ಮ ಮಮ್ಮಿ ಗೈಸ್, ನೋಡ್ಕೊಬಿಡಿ ಅಲ್ಲ. ನಿಮ್ಮ ಯೂನಿಕ್ ಪಾಂಡಾ ಅವರ ಮಮ್ಮಿ. ಅಮ್ಮ ಹೇಳು, ಇದು ಏನು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದೆ. ಗೈಸ್ ನಮ್ಮ ಅಮ್ಮಂಗೆ ಹೇಳಕ್ ಬರ್ತಾ ಇಲ್ಲ ಗೈಸ್, ಯಾರು ಬೇಜಾರು ಮಾಡ್ಕೊಂಡು. ಸೊ ಗೈಸ್ ಇವ್ರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಬರ್ಡೇ ಗರ್ಲ್ ಆಗಿ ಸ್ವಲ್ಪ ಬ್ಯುಸಿ ಆಗ್ತಾಳೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಹೇ ಗೈಸ್ ನೋಡಿ ನಮ್ಮ ಬರ್ಡೇ ಗರ್ಲ್. ಸೊ ಆಲ್ರೆಡಿ 12 o'clock ಆಯಿತು ಬರ್ಡೇ ಗರ್ಲ್ ಇವಾಗ. ಹಲೋ ಮೇಡಮ್, ಹ್ಯಾಪಿ ಬರ್ಡೇ. ಸೊ ಮೇಡಮ್ ಫುಲ್ ಹೊತ್ತು ಪಪ್ಪಿ ಜೊತೆ ಆಟಾಡ್ಸ್ಕೊಂಡಿದ್ದಾರೆ. ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ಕೇಕ್ ಕಟ್ ಮಾಡೋಕ್ಕೆ. ಕೇಕ್ ಅಲ್ಲಿದೆ ತೋರಿಸಿ. ಸೊ ಇದು ನಮ್ಮ ಇಮ್ಮೋರ ಬರ್ಡೇ ಕೇಕ್ ನೋಡಿ, ಹ್ಯಾಪಿ ಬರ್ಡೇ ಹಿಮ್ಮು ಅಂತ ಬರ್ಸಿದ್ದಾರೆ ಅವ್ರ ಅಕ್ಕ. ಬರ್ಡೇ ಗರ್ಲ್ಗೆ ಪಾರ್ಟಿ ಕೊಡಿಸಿಲ್ಲ ನಮ್ಗೆ, ಇನ್ನೂ ಏನು ಪಾರ್ಟಿ, ಜಸ್ಟ್ ಫುಡ್ ಪಾರ್ಟಿ ಕೊಡಿಸಿದ್ದಾಳೆ. ಫುಡ್ಡೇ ಪಾರ್ಟಿ. ನೆಕ್ಸ್ಟ್ ಐಸ್ ಕ್ರೀಮ್ ಪಾರ್ಟಿ ಕೊಡಿಸ್ಬೇಕು. ನಿಮ್ಮ ಅಪ್ಪ ಕೊಡ್ತಾನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಈಗ ಏನು ಗೊತ್ತಾ, ಇವತ್ತು ನನ್ನ ಬರ್ಡೇ. ಸೊ ಎಲ್ಲರೂ ವಿಶ್ ಮಾಡಿದ್ರು. ಯಾರ್ಯಾರು ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್. ಮತ್ತು ನಾವೇನು ಗೊತ್ತಾ, ನನ್ನ ಫ್ರೆಂಡ್ ಬರ್ತೀನಿ ಅಂತಂದರು ಕೇಕ್ ಕಟ್ ಮಾಡ್ಸೋಕ್ಕೆ. ಇವಾಗ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಕೇಕ್ ಕಟ್ಟಿಂಗೆ ಅಂತ. ಅಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ನಮ್ಮ ಮನೆ ಕೆಳಗಡೆನೇ ಇದ್ದೀವಿ, ಗಾಡಿ ಮೇಲೆ ಕುತ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ ಬರ್ತೀನಿ ಅಂತಂದರು ಕೇಕ್ ಕಟ್ ಮಾಡ್ಸೋಕ್ಕೆ. ಕೇಕ್ ಕಟ್ ಮಾಡಿ ಮನೆಗೆ ಹೋಗೋದು. ಅವ್ರು ಬಂದಮೇಲೆ ತೋರಿಸ್ತೀನಿ, ಓಕೆನಾ ನಿಮಗೆ? ಮನೆಗೆ ಇಲ್ಲ, ನೀನು ಹಾಕೊಂಡ್ರೆ ಹಾಕ್ತೀನಿ, ಅಂದ್ರೆ ಸರಿ ಕಣೆ, ಹಾಕ್ಬಾರ್ದಾ? ಹಾಕಿ ಆಯ್ತು. ಸರಿ. ವಿಶ್ ಮಾಡೋಕ್ಕೆ ಬನ್ನರ್ಘಟ್ಟೆಯಿಂದ ಬಂದಿದ್ದಾನಂತೆ ಗೈಸ್. ಅಬ್ಬೋ ಇದೆಲ್ಲ ಹೇಳ್ತಾ ಇಲ್ಲ ನೋಡ್ರಿ ಅವಳು. ಹೇಳ್ಬೇಕು ಅಲ್ವಾ ಗೈಸ್, ವಿಶ್ ಮಾಡಕ್ಕೆ ಬಂದಿದ್ದಾರಲ್ವಾ ಅದಕ್ಕೆ. ಹೇಳ್ತೀವಿ ಅಭಿಮಾನಿಗಳು. ಅಭಿಮಾನಿಗಳು ವಿಶ್ ಹ್ಯಾಪಿ ಬರ್ಡೇ. ಅಭಿಮಾನಿಗಳಿಗೆ ಅಭಿಮಾನಿ ಹೇಳ್ಕೊಳ್ಳಲ್ಲ ಸಿಕ್ಕು. ನನ್ನ ಬೆಸ್ಟಿ ಗೈಸ್. ಸೊ ನೋಡಿ ಬರ್ಡೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಬರ್ಡೇ ಗರ್ಲ್ ಹೇಗನ್ಸುತ್ತೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಖುಷಿ ಆಗ್ತದೆ. ಇದೇ ಅನಿಸುತ್ತೆ. ಖುಷಿ ಆಗ್ತಿದ್ಯಾ ಗಾಯ್ಸ್? ನಮ್ಮ ಬರ್ಡೇ ಗರ್ಲ್ಗೆ ಕ್ಯಾಂಡಲ್ ಬೇಕಂತೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅವಳೇ ಕೇಳ್ಕೊಂಡು ಅವಳೇ ಬರ್ಡೇ ಇದೇ ತರ ಆಗ್ಬೇಕು ಅಂತ ಪಾಪ ಡ್ರೀಮ್ ಮಾಡ್ಕೊಂತವಳೆ. ಏನು ಕ್ಯಾಂಡಲ್ ಫಸ್ಟ್ ಅದ ಹೇಳು, ಏನ್ ವಿಶ್ ಮಾಡ್ಕೊಬೇಕು ಅಂತ ಇದೆಯಾ? ಫಸ್ಟ್ ಆಫ್ ಆಲ್ ಕೇಕ್ ಇದ್ರೆ ಎಲ್ಲ ಇದು ನಮ್ ಲೆಜೆಂಡ್ ಕೌಶಿ ಅವರು. ಕಟ್ ಮಾಡೋದಿಕ್ಕೆ ಕ್ಯಾಂಡಲ್ ಇರ್ಲಿಲ್ಲ. ಆಮೇಲೆ ಕೌಶಿ ಹುಡುಕ್ತಾ, ಆಮೇಲೆ ಆ ಕ್ಯಾಂಡಲ್ನ ಅನ್ಸೋಕ್ಕೆ ಏನಂತ ನಮ್ ಕೌಶಿ ಅವರು ಟೋಟಲಿ ಮಿನಿ ವ್ಲಾಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ ಬರ್ಡೇ ಗರ್ಲ್ ಆಲ್ಮೋಸ್ಟ್ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ಸಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆಯ್ತು. ಸೊ ಗೈಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ನನಗೆ ಕೇಕ್ ಕಟ್ ಮಾಡಿ. ನಿಮ್ ಫ್ರೆಂಡ್ಸ್ ನ ಪರ್ಚೇಸ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಪರಿಚಯ ಮಾಡಿ. ಅಜೀಬ್ ಕಟ್ 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 ಹೇಳಿ ಇಮ್ಮು ಬೇಗ. ಯಶು ಅಂತ
ಇವರು ರಾಜು ಅಂತ. ಹಾಯ್ ಅಂತಾರು ಹೇಳಿ ಪ್ಲೀಸ್. ಇವ್ರು ಗೊತ್ತಲ್ಲ ನಿಮ್ಗೆ, ಕೌಶಿ ಅವ್ರನ್ನ ಬೇಡವೇ ಬೇಡ. ಸೊ ಅವರೆಲ್ಲ ಸೇರಿ ನನ್ನ ಬರ್ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಂಗೂ ಅಷ್ಟೇ. ನನಗೇನಕ್ಕೆ ಪಾರ್ಟಿ ಕೊಡಿಸ್ತೀನಿ, ನಾಳೆ ಪಾರ್ಟಿ ಕೊಡಿಸ್ತೀನಿ ಮಾರ್ನಿಂಗ್. ನಾಳೆ ಪ್ಲಾನಿಂಗ್ಸ್ ಏನು? ಟೆಂಪಲ್ ಫಸ್ಟ್, ಆಮೇಲೆ ಎಲ್ಲ ಪ್ಲಾನಿಂಗ್ಸ್. ಸೊ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಏನ್ ಕತೆ? ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಬರ್ಡೇ ಲಾಸ್ಟ್ ಆಗೋರು ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ನೋಡ್ತಾ ಇರಿ ವ್ಲಾಗ್ನ, ಸ್ಕಿಪ್ ಮಾಡಿಬಿಡಿ ಅಷ್ಟೇ ಹೇಳೋದು. ಅಷ್ಟೇ ಗೈಸ್, ನಾವು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಊಟ ಫುಲ್ಲಾಗಿ ಸ್ವಲ್ಪ ರೌಂಡ್ಸ್ ಎಲ್ಲ ಹೊಡೆದು ಆಮೇಲೆ ಹಂಗೆ ಸ್ಲಿಪ್ ಆಗಿಬಿಟ್ಟಿದ್ದೀನಿ ನಾನು ಇವ್ರು. ಸೊ ವ್ಲಾಗ್ ಕಂಟಿನ್ಯೂ ಆಗಿಲ್ಲ. ಆ್ಯಂಡ್ ಇನ್ನೂ ಬೇರೆ ಏನು ಥರನೂ ನಾವು ಪಾರ್ಟಿನೂ ಮಾಡಿಲ್ಲ, ಪ್ಲ್ಯಾನ್ಸ್ ಎಲ್ಲೂ ಹೋಗೂ ಇಲ್ಲ, ಎಲ್ಲೂ ಮಾಡಿಲ್ಲ. ಸೊ ಇವತ್ತು ಬೆಳಿಗ್ಗೆ, ಇವತ್ತು ಇಮ್ಮು ಬರ್ಡೇ ಮಾರ್ನಿಂಗ್, ಇದು ಟೈಮ್ ಬಂದು 6:16 ಆಗಿದೆ. ನಾವು ಬಂದು ಮಲಗಿದ್ದೆ 2-3 ಆಗಿತ್ತು. ಮತ್ತು ಎದ್ದೋಳೋ ಅಷ್ಟರಲ್ಲಿ 6:15 ಆಗಿದೆ. ಇವಾಗ 6:15 ಅಷ್ಟರಲ್ಲಿ ರೆಡಿ ಆಗಬೇಕು ಅಂತ. ಇವಾಗ ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಸೊ ಇಲ್ಲಿ ನಮ್ಮ ಬರ್ಡೇ ಈಗ. ಹಾಯ್ ಗೈಸ್ ಎಲ್ಲರಿಗೂ. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ಎಲ್ಲ ಓಡಾಡಿ ಇನ್ನೂ ವಾಯ್ಸ್ ಹೋಯ್ತು. ಇಷ್ಟೇ ಫ್ರೆಂಡ್ಸ್, ಅವಳು ಆಚೆ ಸುತ್ತಾಡ್ಬಿಟ್ರಲ್ಲ, ಅದು ಚಳಿಗೆ ಹೋಗಿದೆ. ನಂದೇನು ಹಂಗೆಲ್ಲ ಆಗಲ್ಲ, ಪಾಪ ಅವಳಿಗೆ ಆಗಿದೆ. ಬರ್ಡೇಗಲ್ಲಿ ಏನು ಮಾಡೋದು, ಆದಷ್ಟು ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಖುಷಿ ಹಂಗಂತೀರಾ? ನನ್ನ ಬ್ಲಾಗ್ನೆಲ್ಲ ಅವಳೇ ಹ್ಯಾಂಡಲ್ ಮಾಡೋದು ಇವತ್ತು. ಸೊ ಕ್ವಿಕ್ಕಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಯಾವ ದೇವಸ್ಥಾನ? ಕಬ್ಬಾಳಮ್ಮನ ದೇವಸ್ಥಾನ. ಸೊ ಬೇಗ ರೆಡಿಯಾಗಿ ಸಿಗ್ತೀವಿ. ಎಸ್, ನಮ್ಮ ಬರ್ಡೇಗಲ್ಲಿ ಯಾಕೆ ಇಷ್ಟು ಚಂದ ನೀನು? ಅಲ್ಲಿ ನಿಮ್ಮ ಔಟ್ಫಿಟ್ ತೋರಿಸಿ. ಸೊ ವೈಟ್ ಹೀಲ್ಸ್ ಹಾಕ್ಕೊಂಡು, ಯೆಲ್ಲೋ ಕಲರ್ ಟಾಪ್ ಹಾಕ್ಕೊಂಡು, ಬ್ಲೂ ಕಲರ್ ವೇಲ್ ಹಾಕ್ಕೊಂಡು ಫುಲ್ ಮಿಂಚಿಂಗ್ ಬರ್ಡೇಗಲ್ಲಿ. ಹೋಗೋಣ, ಟೈಮ್ ಆಯಿತು. 5:15 ಬಿಡೋಣ ಅಂದಿದ್ದು, 7 ಗಂಟೆಗೆ ಹೋಗ್ತಾ ಇದ್ದೀವಿ. ಹೋಗಿ ಅಷ್ಟೊಂದು ಒಂದು 9 ಗಂಟೆ ಆಗುತ್ತೆ. ಬನ್ನಿ, ಜರ್ನಿ ಜೊತೆ ಹೋಗ್ಬೇಕು, ಹೆವಿ ಡ್ರೈವ್ ಮಾಡಬೇಕು. ಆಲ್ಮೋಸ್ಟ್ ಕರೆಕ್ಟಾಗಿ 7 ಈಗ ಟೈಮು. ಸೊ ಇನ್ನೂ ಗಾಡಿ ಹೇಳ್ತಾ ಇದ್ದಾಳೆ. ಸೊ ನನ್ನ ಲುಕ್ಕಿಂಗ್ ಇವತ್ತು ಹೀಗಿದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಏನಂತ ಗೊತ್ತಿಲ್ಲ, ಚಳಿ ಬೇರೆ ಆಗ್ತಿದೆ. 7 o'clock ಆದರೂ ಏನು ಸ್ವಲ್ಪ ಲೈಟಾಗಿ ಬಿಸಿಲು ಇಲ್ಲ, ಈ ಕಡೆ ಹೆವಿ ಚಳಿ ಆಗ್ತಿದೆ. ಸೊ ಹೊರಡೋಣ, ಟೈಮ್ ಬೇರೆ ಆಯಿತು. ಮೇಡಮ್ ಅವ್ರಿಲ್ಲ ಶುರುನೇ. ತಗೊಳ್ಳಿ ಮ್ಯಾಮ್, ಹೆಲ್ಮೆಟ್ ಹಾಕೊಳ್ಳಿ. ಆಮೇಲೆ ಹಾಕೊತೀರಾ? ಪಾಪ ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಾವು ಆಮೇಲೆ ಕಂಟಿನ್ಯೂ ಮಾಡ್ತೀವಿ, ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ನಾವು ಕಬ್ಬಾಳಿಗೆ ಬಂದ್ವಿ. ಮೇಡಮ್ ಅವ್ರು ಇಲ್ಲಿದ್ದಾರೆ. ಮೇಡಮ್ ಮುಂದೆ ಹೋಗಿ ಮೇಡಮ್, ಪರವಾಗಿಲ್ಲ. ಸರಿ ಆಯ್ತು, ಹಂಗೆ ಹಿಂದೆ ತಿರುಗಿ ಒಂದು ನಿಮಿಷ. ಸೊ ಫೈನಲಿ ಕಬ್ಬಾಳಿಗೆ ರೀಚ್ ಆಗಿದ್ದೀವಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ ಪ್ರಾಣ. ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ನಮ್ಮ ಬರ್ಡೇಗಲ್ಲಿ ಇಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಸೊ ಕಬ್ಬಾಳಮ್ಮ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು, ತಾಯಿ ಆಶೀರ್ವಾದ ಇಸ್ಕೊಂಡು ಬಂದ್ವಿ. ಹೊರಡೋಣ, ಟೈಮ್ ಆಯಿತು. ಮೇಡಮ್ ಅವರು ಸ್ವಲ್ಪ ಬಿಸಿಲಲ್ಲಿ ಫುಲ್ಲು ಸುಸ್ತಾಗ್ತಾ ಇದ್ದಾರಂತೆ, ಅದಕ್ಕೆ ಮುಖ ಸ್ವಲ್ಪ ಡೆಲ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಕಮೆಂಟಲ್ಲಿ ಮಾಡಬೇಡಿ, ಏನೋ ಯಾಕೆ ಇಮ್ಮೂರ್ ಫೇಸ್ ಡೆಲ್ ಆಗಿದೆ ನನಗೆ ಅಮ್ಮ. ಓಕೆನಾ, ನಿಮ್ಮ ಇಮ್ಮು ಯಾವಾಗಲೂ ನಕ್ಕೊಂಡೇ ಇರ್ತಾಳೆ, ಆದರೆ ಸ್ವಲ್ಪ ಸುಸ್ತಾಗಿರೋ ಮಾತ್ರ ಮುಖ ಡೆಲ್ಲಾಗಿ ಇಟ್ಕೊಂಡಿರ್ತಾರೆ. ಸೊ ನಿದ್ದೆ ಬೇರೆ ಇಳೀತೈತೆ ಫ್ರೆಂಡ್ಸ್, ಏನು ಮಾಡೋದು? ಗಾಡಿ ಬೀಗ ಎಲ್ಲಿರ್ತೀವಿ ನಾವು. ಇದು ಆಕ್ಚುಲಿ ಚೆನ್ನಾಗಿ ನಂಗೆ ಗೊತ್ತಿಲ್ಲ ಅಕ್ಕ, ಅಲ್ಲೇ ಬಿಟ್ಬಿಟ್ರಾ? ಗೈಸ್, ಇವಳು ಏನು ಬುದ್ಧಿ ಅಂದರೆ, ಲಾಸ್ಟ್ ಟೈಮ್ ಕೂಡ ಇವ್ರ ಜೊತೆ ಬಂದಾಗ ನನಗೆ ಏನು ಮಾಡೋಳೆ ಅಂದರೆ, ಕೀನ ಅಲ್ಲೇ ಬಿಟ್ಟಿರ್ತಾಳೆ. ಬಾಯ್, ಮನೆ ಹತ್ರ ಹೋಗಿ ಸಿಗ್ತೀನಿ. ಹಾಂ, ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ? ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ. ಹೌದು, ಅಲ್ಲಿ ಹೋಗಿ ಸಿಗ್ತೀನಿ. ಕಬ್ಬಾಳಮ್ಮನ ತಾಯಿ ದರ್ಶನ ಆಯಿತು, ಆಶೀರ್ವಾದ ತೊಗೊಂಡ್ವಿ. ಇವಾಗ ಬಂಡಿ ಮಕ್ಕಳಮ್ಮನ ತಾಯಿದು ದರ್ಶನ ತೊಗೊಂಡು ಆಶೀರ್ವಾದ ತಗೋ. ಕಬ್ಬಾಳ್ಗೆ ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ. ನಿಜ, ಅದಕ್ಕೆ ಹೋಗಿ ಬರೋಣ ಅಂತ. ಆವಾಗಲೇ ದೇವಸ್ಥಾನದಿಂದ ಬಂದು ಮಲ್ಕೊಂಡು ರೆಸ್ಟ್ ಮಾಡಿ ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದೇನು ಸ್ಪೆಷಲ್ಲು ಅಂತಂದರೆ, ನಾನು ಅಂದ್ಕೊಂಡಿದ್ದಾಗಿದೆ ಏನು ಅಂತಂದರೆ,
ನನ್ನ ಬರ್ಡೇ ದಿನನೇ 10K ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಕಂಗ್ರ್ಯಾಚುಲೇಷನ್ ಬ್ರದರ್. 10K ಆಗಿದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಎಲ್ಲ ಸಪೋರ್ಟ್ ಮಾಡಿ ಇನ್ನೂ ಬೆಳೆಸಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಇವಾಗ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ಥರ ನನ್ನ ಯೂಟ್ಯೂಬ್ ಚಾನಲ್ಲು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಸೊ ಗೈಸ್ ನಾವು ಆಲ್ರೆಡಿ ಇವಾಗ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ನಿಮ್ಮ ಇಮ್ಮೋರು ಅದೇ ಸರಿ ತೋರಿಸ್ತೀಯ ನಾನು. ನಿಮ್ಮ ಬ್ಲಾಗಲ್ಲಿ ನಿಮ್ಮನ್ನು ತೋರಿಸ್ದೆ ಯಾರನ್ನೇ ತೋರಿಸ್ಲಿ ಇಮ್ಮೋರೆ? ನಮ್ಮನ್ನೇ ತೋರಿಸಿ. ಮಾತಾಡಿ ಏನಾದರೂ. ಏನಿಲ್ಲ ಗೈಸ್, ಇಮ್ಮು ಬರ್ಡೇ ತುಂಬ ಸ್ಪೆಷಲ್ ಆಗೋಯ್ತು. 10K ರೀಚ್ ಆಗೋಗಿದೆ. ಇವಾಗ ಬರ್ಡೇ ಪಾರ್ಟಿ ಕೊಡಿಸ್ಬೇಕು, 10K ಪಾರ್ಟಿ ಕೊಡಿಸ್ಬೇಕು. ಕೊಡ್ಸೋಣ ಎಲ್ಲರಿಗೂ. ಕೊಡಿಸ್ತೀರಾ? ಏನು ಕೊಡಿಸ್ತೀರಾ? ಏನು ಕೇಳ್ತಾರೋ ಅದು. ನಿದ್ದೆ ಮಾಡಿದ್ರಾ ಅಟ್ಲೀಸ್ಟು 2 hours? ಫೋನ್ ನೋಡ್ಕೊಂಡು ಬಿದ್ದಿದ್ದೆ. ನನಗಾಗಿಲ್ಲ ಗೈಸ್, ನಾನು ಮಲ್ಕೊಂಡ್ಬಿಟ್ಟೆ ಬಂದಿದ ತಕ್ಷಣ. ಇವಳು ಅದೇನು ಫೋನ್ ನೋಡ್ಕೊಂಡಿದ್ಲೋ ಇಲ್ಲ ಕುತ್ಕೊಂಡು ಮಲ್ಕೊಂಡಿದ್ಲೋ ನಂಗೆ ಗೊತ್ತಿಲ್ಲ. ಬಂದಿದ ತಕ್ಷಣ ನಾನು ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎದ್ದು ನೋಡಿದೆ, ಸುಮ್ಮನೆ ಹಂಗೆ ಇದ್ಲು. ಆಮೇಲೆ ಹೋಗಲ್ವಾ ಅಂತಾರೆ, ಅವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಬಂದಿದ್ದೀವಿ. ಇವಾಗ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಓಕೆನಾ ಗೈಸ್? ಬಂಡಿ ಮಂಕಳಮ್ಮ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈಗ ಕುತ್ಕೊಂಡಿದ್ದೀವಿ. ಇಲ್ಲಿ ಇಮ್ಮು ನಮ್ಮ ಬಾಸ್ ಇವರು. ಎಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ನಮ್ಮ ಬಾಸ್ ಇವರು. ಅಲ್ಲಿ ಯಾಕೆ ನೋಡ್ತಾ ಇದ್ರಿ? ಎಲ್ಲ ನಿಮ್ಮ ಬಾಸ್ ಹೆಸರು ಅವ್ರಿಗೆ ಗೊತ್ತಿರುತ್ತಲ್ಲ. ಸರಿ ಹಾಯ್ ಅಂತಾರೆ ಹೇಳಿಸಿ. ಹಾಯ್ ಮಾಡಿ ನನ್ನ. ಏನು ಮಜಾ ಅಂದರೆ ಇಲ್ಲಿ ಹಿಂದೆ ಚಿಕ್ಕ ಹುಡುಗ ಇದ್ದಾನಲ್ಲ, ಒಂದ್ಸರಿ ತಿರ್ಗ್ದ ನನಗೆ ಸಿಗ್ನಲ್ ಕೊಟ್ಟೆ. ನಾನು ಸುಮ್ಮನೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ ಮತ್ತೆ ಸಿಗ್ನಲ್ ಕೊಟ್ಟ. ಅವಾಗಿಂದ ಸೈಕಲ್ ಗ್ಯಾಪಲ್ಲಿ ನೋಡ್ತಾ ಇರ್ತಾರೆ ಚಿಕ್ಕ ಹುಡುಗ. ನೋಡ್ಕೊಳ್ಳಿ ಹಂಗೆ. ಇವಾಗ ಆರ ನೋಡಿಮು. ಸೊ ಗೈಸ್, ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಮನೇಲೂ ಸೆಲೆಬ್ರೇಷನ್ ಮಾಡಬೇಕಿತ್ತು. ಮಾಡಿಬಿಟ್ಟು ಈಗ ಪ್ರೀತಿಯವರು ರಾಜಾಜಿನಗರಕ್ಕೆ ಕರೆದಿದ್ದಾರೆ ಬನ್ನಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೋಗಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ನನಗೂ ಗೊತ್ತಿಲ್ಲ ಏನು ಪ್ಲ್ಯಾನು ಅಂತ. ಅಲ್ಲೋದ್ಮೇಲೆ ತೋರಿಸ್ತೀನಿ ಏನಕ್ಕೆ ನನ್ನ ಕರೆಸ್ಕೊಂಡ್ರು ಅಂತ ಹೇಳಿ. ಇರಲಿ ಆಮೇಲೆ ಬಿಚ್ಚಿ. ಸೊ ಗೈಸ್, ನನ್ನ ಇಲ್ಲಿ ಕರ್ಕೊಬಂದಿದ್ದಾರೆ. ವಾಯ್ಸೇ ಬರ್ತಲ್ಲ ಮೇಡಮ್ ಅವ್ರದ್ದು. ನಡೀರಿ ಹಂಗೆ ಕಂಡ್ಬಿಡ್ಬೇಡಿ ಇವಾಗ. ಇವ್ರಿಗೆ ವ್ಲಾಗ್ ಬೇರೆ ಮಾಡ್ಬೇಕಂತೆ. ನಾನು ಕಂಡು ಇಲ್ಲೇ ನಿಂತ್ಕೊಳ್ಳಿ. ನಾಕ್ ಮಾಡಿ ಹ್ಯಾಪಿ ಬರ್ಡೇ. ಕರೆಕ್ಟ್ ಆಗೈತೆ ಅದಕ್ಕೂ ಇದಕ್ಕೂ. ಅಳ್ತಾಳೆ ಇಮ್ಮ. ಅಯ್ಯೋ, ಆನಂದ ಬಾಷ್ಪ ಆಗ್ತಾರೆ, ಅಳ್ತವ್ರೆ ನೋಡಿ. ಅವರು ಬಟರ್ಫ್ಲೈ ತರನೇ ಕಾಣಿಸ್ತಾರಲ್ಲ, ಬಟರ್ಫ್ಲೈ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ. ದೀಪ ಅನಿಸಿದೆ ಇನ್ನು ಮನೇಲೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡಿ. ನಿಂತ್ಕೊಂಡು ಏನು ಮಾಡ್ತಾ ಇದೀವ? ಕ್ಲಾಪ್ ಮಾಡಿ. ನಾವು ಕ್ಲಾಸ್ ಮಾಡೋದಲ್ಲ. ಅದೆಲ್ಲ ನೋಡಿದ್ರೆ ಗೊತ್ತಾಗೋದು.
ಓಪನ್ ಮಾಡಿಸ್ಬಿಟ್ಟಿಲ್ಲೇ ಅಲ್ಲ ಕವರ್ ತುಂಬಿಸ್ಬಿಟ್ಟು ಹಂಗೆ ಕೊಟ್ಟಾರ ಅಂತ ಅವ್ರು ಹೇಳ್ತಾ ಇರೋದು. ಅದೇನೋ ಕೊಟ್ಟರೆ ಹಿಂಗೆ ಹಿಂಗೆ ಎತ್ಕೊಂಡು ಹಿಂಗೆ ಹೋಗ್ತೀನಿ ಡೋರಲ್ಲಿ. ರಿಂಗ್ ಅಷ್ಟು ದೊಡ್ಡ ಬಾಕ್ಸ. ಹೌದು. ಐಫೋನ್ ಖಾಲಿ ಡಬ್ಬ ಕೊಡ್ಬೇಕಾಯ್ತು 16+. ಓಪನ್ ಮಾಡು ಬಟ್ಟೆನಾ? ಓಪನ್ ಮಾಡು. ಅಲ್ಲಿ ನೋಡಿದ್ಮೇಲೆ ಗೊತ್ತಾಗಿಲ್ಲ ಬಟ್ಟೆನ. ನಾನು ಇವತ್ತು ಇದನ್ನೇ ಹಾಕ್ಸೋಣ ಅಂತ ಅನ್ಕೊಂಡಿದ್ದೆ, ಬಟ್ ನೀವ್ ಆಮೇಲೆ ಇದನ್ನ ತಗೊಂಡಿದ್ರಲ್ಲ 3,000 ಕೊಟ್ಟು ಅಂತ ಅವತ್ತು ತೋರಿಸಿದೆ ಗೊತ್ತಾ ನಾನು, ಅದಕ್ಕೆ ತೋರಿಸಿದೆ. ಇವತ್ತು ವಾಪಸ್ ಹೋಗು. ಯಾಕೆ ಆಗಿಲ್ಲ ನಿಂಗೆ 18+. ಆ ಕವರ್ ನೋಡಾದ್ಮೇಲೆ ಬಟ್ಟೆನ ಇಲ್ಲ ಅಂತ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಇದು ಬಂದುಬಿಟ್ಟು ನನ್ನ ಬರ್ಡೇ ನೆಕ್ಸ್ಟೇ ವ್ಲಾಗ್ ಆಗಿರುತ್ತೆ. ನಾನು ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಬಂದಿದ್ದು ಲೇಟ್ ಆಗೋಯ್ತು. ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತು ಹಂಗೆ ಬಂದು ಮಲ್ಕೊಂಬಿಟ್ಟೆ. ನಾನು ಫುಲ್ಲು ಟಯರ್ಡಾಗಿ ಹೋಗಿದ್ದೆ, ಹುಷಾರು ಬೇರೆ ಇರಲಿಲ್ಲ ಅಂದ್ಕೊಂಡು ಹಂಗೆ ಮಲ್ಕೊಂಬಿಟ್ಟೆ. ನಾನು ಈಗ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ನನ್ನ ಅಕೌಂಟಲ್ಲಿ ಫಸ್ಟ್ ವ್ಲಾಗು, ಅದು ನನ್ನ ಬರ್ಡೇ ವ್ಲಾಗೇನೆ. ಮತ್ತೇನಾದರೂ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೇನಾದರೂ ಕಂಟೆಂಟ್ ವೀಡಿಯೋಸ್ ಏನಾದರೂ ಬೇಕು ಅಂತಂದರೆ ಅದನ್ನು ನಾನು ಕಮೆಂಟಲ್ಲಿ ತಿಳಿಸಿ. ನಾನು ಆ ಥರ ಮಾಡ್ತೀನಿ, ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಕೈಯಲ್ಲಿ ಹೆಂಗಾಗುತ್ತೋ ಹಾಗೆ. ಮತ್ತು ಜಾಸ್ತಿ ಲೆಂತ್ ಇದೆ ಅಂದ್ಕೊಂಡೆಲ್ಲ ಸ್ಕಿಪ್ ಮಾಡೋಕ್ಕೆ ನೋಡೋಕೆ ಹೋಗಬೇಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ನನ್ನ ಬರ್ತಡೇಗೆ ತುಂಬ ಜನ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಯಾರ್ಯಾರು ರಿಪ್ಲೈ ಮಾಡೋಕ್ಕಾಗಿಲ್ಲ ಅವ್ರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವ್ಲಾಗಲ್ಲಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ತುಂಬ ಚೆನ್ನಾಗಿರೋ ವ್ಲಾಗ್ ತೊಗೊಂಬರ್ತೀನಿ ನಿಮ್ಮೆಲ್ಲರ ಮುಂದೆ. ಬಾಯ್ ಬಾಯ್.